ಗೈಸ್, ಇದು ಮನೆ ಹಿಂದೆನೇ ಇರೋ ಹೊಲ. 2ನೇ ದಿನ. ಆ ಕಡೆ 2.5 ಎಕರೆ ನಾವು ಹೊಲಕ್ಕೆ ಹಾಕಿ ಇವಾಗ ಇವತ್ತು ಆಳು ಬಂದಿರಲಿಲ್ಲ. ಇದು ಸ್ವಲ್ಪ ಚಿಕ್ಕ ಜಾಗ, ಹಾಗಾಗಿ ನಾವೇ ಹಾಕೊಳ್ಳೋಣ ಅಂತ ಬಿಟ್ಟು ಅಮ್ಮ ಅಪ್ಪ ಹಾಕ್ತಾಯಿದ್ದಾರೆ. ನಾನು ಹಾಕ್ತೀನಿ ಅಂತ ಇವಾಗ ಬಂದೆ. ಅಪ್ಪ ಹಲ್ಲು ನೋವು ಅಂತ ಹೇಳ್ತಿದ್ರು. ಅವ್ರನ್ನ ಚನ್ನಪುರ ಹಾಸ್ಪಿಟಲಿಗೆ ಕರ್ಕೊಂಡೋಗಿ. ಎಷ್ಟು ವರ್ಸ್ಟ್ ಅಂತ ಅಂದರೆ 11 ಗಂಟೆ ಆದರೂ ಡಾಕ್ಟ್ರು ಬಂದಿಲ್ಲ, 10:30 ಆದರೂ ಯಾವುದೂ ಮೆಡಿಕಲ್ಸ್ ಓಪನ್ ಇರಲಿಲ್ಲ. ವಾಪಸ್ ಬಂದ್ವಿ. 1-2 ಲವಂಗ ಹಾಗೆ ಇಟ್ಕೊಂಡು ಬಾಯಿಗೆ ಅವ್ರ ಜೋಳ ಹಾಕೋಕ್ಕೆ ಶುರು ಮಾಡಿದ್ರು. ಇನ್ನೇನೊಂದು ತಿಂಗಳು ಗಬ್ಬ ಆಗಿದೆ, ಕರು ಹಾಕತ್ತೆ. ಲಾಸ್ಟಲ್ಲಿ ಒಂದು ಲೈನ್ ಮಿಸ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಹಾಕೊಂಡು ಬಂದೆ. ಇಲ್ಲಿಂದ ಜೋಳ ಹಾಕಿದ್ದಾರೆ, ಮುಂದಕ್ಕೆ ಸ್ವಲ್ಪ ಶುಂಠಿ ಹಾಕೋಣ ಅಂತ ಹೇಳ್ಬಿಟ್ಟು ಜೋಳ ಹಾಕ್ಕೊಂಡು ಹೋಗಿದ್ದಾರಲ್ಲ, ಅದ್ರ ಮೇಲೆ ಅಪ್ಪ ಗೊಬ್ಬರ ಹಾಕ್ಕೊಂಡು ಬರ್ತಾ ಇದ್ದಾರೆ. ನನಗೆ ಹೊಲ ಗದ್ದೆ ಕೆಲಸಗಳು ಅಷ್ಟಾಗಿ ಬರೋದಿಲ್ಲ, ಆದರೆ ಅಪ್ಪ ಅಮ್ಮ ಹೇಳ್ಕೊಡ್ತಾರೆ, ಹಾಗೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅಪ್ಪ ಗೊಬ್ಬರ ಹಾಕೋದು ಹೇಗೆ ಅಂತ ತೋರಿಸಿದ್ರು, ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಹೆವಿ ಬಿಸಿಲಿದೆ. ಹಿಂದೆ ಹೊಲ ಮುಗಿಸ್ಕೊಂಡು ಗೊಬ್ಬರ ಹಾಕಿ ಬಂದು ಕುತ್ಕೊಂಡಿದ್ದೀವಿ. ಮೇಲ್ಗಡೆ ಹೊಲನೂ ಆಯಿತು, ಇನ್ನೊಂದು 2 ಹೊಲ ಇದೆ ಹಾಕೋದಕ್ಕೆ. ಬೆಂಗಳೂರಲ್ಲಿ ಇದ್ಕೊಂಡು ಅಥವಾ ಬೇರೆ ಸಿಟಿಗಳಲ್ಲಿ ಇದ್ಕೊಂಡು ಐ ಕುಡ್ ಬಿಲಾಂಗ್ ಟು ಹಿಯರ್ ಅಂತ ಅಂದ್ಕೊಂಡು 1 ವಾರ 1 ತಿಂಗಳು ಬಂದು ಟೂರ್ ಹೊಡ್ಕೊಂಡು ಹೋಗೋದಕ್ಕೂ ಹಳ್ಳಿಲೇ ಜೀವನ ಮಾಡೋದಕ್ಕೂ ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಎನಿವೇಸ್, ನಾನು ಕಲ್ತ್ಕೊಂಡು ಹೋಗ್ತೀನಿ ಬಿಕಾಸ್ ಐ ಹ್ಯಾವ್ ಟು ಸ್ಟೇ ಹಿಯರ್. ನಾನು ಇಲ್ಲೇ ಬದುಕಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.